ಈ ಸರ್ಕಾರದಲ್ಲಿ ನಾನು ಈಗ ಇವತ್ತು ಲೇಟೆಸ್ಟು ಅದೆಲ್ಲ ಕಲಬುರಗಿಲಿ ಬೇರೆ ಎಲ್ಲ ಎಳ್ನೀರು ನೀರು ಎಲ್ಲ ಸಪ್ಲೈ ಮಾಡ್ತಾವ್ರು ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು. ಇಲ್ಲಿ ಎಳ್ನೀರು ನೀರು ಸಪ್ಲೈ ಮಾಡೋದು ಬೇರೆ, ಧರಣಿ ನಡೆಸ್ತಕ್ಕಂಥ ಒಂದು ಪ್ರತಿಭಟನಾಕಾರರ ಮೇಲೆ ಈ ಸರ್ಕಾರ ಬಂದ ಮೇಲೆ ಎಷ್ಟು ಪ್ರಕರಣಗಳಲ್ಲಿ ಆತ್ಮಹತ್ಯೆಗಳಾಯಿತು. ಆತ್ಮಹತ್ಯೆಗೆ ಯಾವ ಮಂತ್ರಿ ಕಾರಣ ನಾನು ಆಪಾದನೆ ಮಾಡಲ್ಲ. ಆ ವಾತಾವರಣ ಇವತ್ತು ಯಾತಕ್ಕೆ ಸರ್ಕಾರ ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಇದಾಗ್ತಾಯಿದೆ, ಇದನ್ನು ಚಿಂತನೆ ಮಾಡಬೇಕಲ್ವೇ? ಸರ್ಕಾರದ ಆಡಳಿತ ಅಂತಕ್ಕಂಥದ್ದು ಇದೆಯಲ್ಲ, ಆ ಆಡಳಿತದ ವೈಫಲ್ಯಗಳು, ಆ ಆಡಳಿತದಿಂದ ಹಲವಾರು ರೀತಿಯ ಹಿಂಸೆಗೆ ಒಳಗಾಗ್ತಾ ಇರ್ತಕ್ಕಂಥವ್ರು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ರಾಜೀನಾಮೆ ಕೇಳೋದಾಗಲಿ, ಯಾವುದೋ ಒಬ್ಬ ವ್ಯಕ್ತಿಯನ್ನು ಕುರಿತು ನೀವು ಆಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಒಟ್ಟಾರೆ ಈ ಸರ್ಕಾರದ ದೌರ್ಬಲ್ಯ, ಈ ಸರ್ಕಾರದ ವೈಫಲ್ಯ ಇದನ್ನು ನೋಡಿದಾಗ ಈ ಸರ್ಕಾರವೇ ಒಂದು ಕ್ಷಣ ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ನೈತಿಕತೆ ಉಳಿಸ್ಕೊಂಡಿಲ್ಲ. ಇವರು ಬೇರೆ ಬಿಟ್ಟಾಕಿ ಅದು ಯಾರಪ್ಪ ಇವತ್ತು ಅದೇ ರಾಮಪ್ಪನರಿದ್ದಾರಲ್ಲ, ಇವರು ಖಾಸಾ ಶಿಷ್ಯ, ಹರಿಹರದ ಶಾಸಕ, ಬಹುಶಃ BJP ಗೌರ್ಮೆಂಟ್ ಇದ್ದಾರಪ್ಪ, ಅದೆಲ್ಲ ಇವರ ಖಾಸಾ ಶಿಷ್ಯನ ಹಿಡಿದು ಯಾರೋ ಒಬ್ಬ ಕಾಂಟ್ರಾಕ್ಟರ್, ಅದು ಮುಸ್ಲಿಂ ಬೇರೆ, ಅವನು ಕೆಲಸ ಮಾಡಿರೋನು ಹರಿಹರದಲ್ಲಿ, ದುಡ್ಡು ಕೊಟ್ಟಿಲ್ಲ, ಪೇಮೆಂಟ್ ಆಗಿಲ್ಲ, ನನಗೆ ಈಗಾಗಲೇ ಕೆಲಸ ಮಾಡಿ 1 ವರ್ಷ 2 ವರ್ಷ ಆಗಿದೆ ಅಂತೇಳಿ ದಯಾಮರಣಕ್ಕೆ ಮುಖ್ಯಮಂತ್ರಿಗಳಿಗೆ ಅರ್ಜಿ ಹಾಕೊಂಡವನೇ. ಇದನ್ನು ಆಡಳಿತ ಅಂತ ಕರೀತೀರಾ? ಪೇಮೆಂಟ್ ಆಗಿಲ್ಲ ಅಂತೇಳಿ ಹರಿಹರ ಶಾಸಕ BJP ಸರ್ಕಾರ ಇದ್ದಾಗ ದುಡ್ಡು ತಗೊಂಡು ಹೋಗೋರಲ್ಲಿ ಅಭಿವೃದ್ಧಿಗೆ, ಆ ದುಡ್ಡನ್ನು ಇನ್ನೂ ರಿಲೀಸ್ ಮಾಡಿಲ್ಲ. ಇಲ್ಲಿ ವಾಲ್ಮೀಕಿ ಹಗರಣ, ಪಾಪ ಅವನು ಯಾರು ಸೂಸೈಡ್ ಮಾಡ್ಕೊಳ್ಳಲ್ಲ. ಆಧುನಿಕ ನಮ್ಮ ಕಲಿಯುಗದ ವಾಲ್ಮೀಕಿ ರಾಮಾಯಣ ಪ್ರಾರಂಭನೇ ಆಯ್ತಿರಲಿಲ್ಲ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಹೋಗಿದ್ರೆ. ಆತ್ಮಹತ್ಯೆ ಮಾಡ್ಕೊಂಡು ಕಲಿಯುಗದ ವಾಲ್ಮೀಕಿ ರಾಮಾಯಣ ನೋಡ್ಕೊಂಬಂದ್ರಿ. ಇವತ್ತು ಅದೆಂಥದೋ ನೋಡಿದೆ, ಅದು ಯಾವುದೋ CID ಇಂದಲೋ SIT ಇಂದಲೋ 7.5 ಕೋಟಿ ಏನೋ ಸರ್ಕಾರದ ಖಜಾನೆ ವಾಪಸ್ ಕೊಟ್ಟವ್ರೆ ಅಂತಿಗೆ, 84 ಕೋಟಿಲಿ. ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದ್ನಪ್ಪ. ಇದು 0% ಭ್ರಷ್ಟಾಚಾರನ. ಅದೆಂಥದ್ದು ಇನ್ನೊಂದು ಯಾವುದೋ ನಿಮ್ಮ ಬೋವಿ, ಆ ಬೋವಿ ನಿಗಮದಲ್ಲಿ ಅದ್ಯಾರೋ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು. ಎಷ್ಟು ಉದಾಹರಣೆ ಕೊಡೋದು. ಈಗ ಬೆಳಗಾವಿನಲ್ಲಿ ಒಬ್ಬ ಮಂತ್ರಿ PAಯ ಒಂದು ಇನ್ವಾಲ್ವ್ಮೆಂಟಲ್ಲಿ ಅಲ್ಲೊಬ್ಬ ಆತ್ಮಹತ್ಯೆ ಮಾಡ್ಕೊಂಡ, ಸರ್ಕಾರಿ ಅಧಿಕಾರಿನೇ ಆತ್ಮಹತ್ಯೆ ಮಾಡ್ಕೊಂಡೇನೋ ಅಲ್ಲಿ. ಯಾತಕ್ಕೆ ಆಗ್ತಾಯಿದೆ ಇದು ಸರ್ಕಾರದ ಒಟ್ಟಾರೆ ವೈಫಲ್ಯಗಳು. ಇವತ್ತಲ್ಲಿ ಯಾರೋ ಒಬ್ಬ ಗದಗ್ನಲ್ಲಿ ನೆನ್ನೆ ಆತ್ಮಹತ್ಯೆ ಮಾಡ್ಕೊಂಡವನೇ, ಅವ್ರ ಹೆಂಡ್ತಿ ಏನೋ ಅದೇನೋ ಆಯಮ್ಮ ಏನೋ ಹೇಳ್ಕೊಂಡವ್ರೀಗ ಯಾವುದೋ ಹೋಟ್ಲಲ್ಲಿ ನೆನ್ನೆ. ಅದಕ್ಕೆ ಹೇಳಿದ್ದು, ಇಲ್ಲಿ ಒಬ್ಬ ಮಂತ್ರಿ ಬಗ್ಗೆ ಚರ್ಚೆ ಮಾಡೋದಲ್ಲ, ಒಟ್ಟಾರೆ ಈ ಸರ್ಕಾರ ಅತ್ಯಂತ ಕೆಟ್ಟ ಸರ್ಕಾರ. ಈ ರಾಜ್ಯಕ್ಕೆ ಮತ್ತಿನ್ನೆಂದೂ ಬರಲ್ಲ. ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿನ ಸಿದ್ದರಾಮಯ್ಯನವರ ಕೊಡುಗೆ, ಅವ್ರ ನೇತೃತ್ವದಲ್ಲಿ ಮುಂದೆ ಬರೆಯೋರು, ಇತಿಹಾಸ ಬರೆಯೋರು. ಯಾರು ಅಯ್ಯೋ ಪಾಪ, ಯಾತಕ್ಕಪ್ಪ ಅವರು ಅಷ್ಟು ಬೆಂಬಲ ಇದ್ದು ಆ ಸರ್ಕಾರಕ್ಕೆ ಸಂಖ್ಯೆ ಪ್ರತಿನಿತ್ಯ ನಮ್ಮ ಶಾಸಕರನ್ನ ಬನ್ರಪ್ಪ ಬನ್ನಿ ನಿಮಗೆ ಅಭಿವೃದ್ಧಿ ಬೇಕಾ ಬನ್ನಿ ನಮ್ಮ ಹತ್ರ ಅಂತಾರೆ. ಆ ಕಾಂಗ್ರೆಸ್ನಲ್ಲಿ ಇರೋದೇ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ.